ಗೋವಾ ಕರ್ನಾಟಕ ಗಡಿ ಭಾಗದಲ್ಲಿ ಅಕ್ರಮವಾಗಿ ಗೋವಾ ಮದ್ಯ ಸಾಗಾಟ ನಡೆಸ್ತಾ ಇದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಅಬಕಾರಿ ಇಲಾಖೆ ಯಶಸ್ವಿಯಾಗಿದೆ. ಅನಮೋಡ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ನಡೆಸುತ್ತಿದ್ದ ವೇಳೆ ಲಾರಿ ಯಂತ್ರೋಪಕರಣಗಳ ಒಳಭಾಗದಲ್ಲಿ ಮದ್ಯದ ಬಾಟಲ್ ಅಡಗಿಸಿ ಸಾಗಿಸ್ತಾ ಇದ್ದಿದ್ದು ಪತ್ತೆಯಾಗಿದೆ. ಒಟ್ಟು 167 ಲೀಟರ್ ಪ್ರಮಾಣದ 925 ಮದ್ಯದ ಬಾಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಚಾಲಕನನ್ನ ಗುಜರಾತ್ ರಾಜ್ಯದ ರಾಜಕೋಟ್ ನಿವಾಸಿ ಯೋಗೇಶ ಅಂತ ಗುರುತಿಸಲಾಗಿದೆ. ಗೋವಾದಿಂದ ಗುಜರಾತ್ಗೆ ಸಾಗಿಸಿ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಾಹನ ಮತ್ತು ಮದ್ಯ ಸೇರಿದಂತೆ ಒಟ್ಟು 45 ಲಕ್ಷ ಮೌಲ್ಯದ ವಸ್ತುಗಳನ್ನು ಅಬಕಾರಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ವಿಕೃತ ಕಾಮಿ ಪ್ರತ್ಯಕ್ಷ ಆಗಿದ್ದಾನೆ. ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ಮಹಿಳೆಯರ ಒಳ ಉಡುಪುಗಳನ್ನು ಕದಿತಿದ್ದಾನೆ. ಕಳೆದ 3-4 ದಿನಗಳಿಂದ ಗಂಗಾವತಿಯ ಸಿಬಿಎಸ್ ಬಡಾವಣೆಯಲ್ಲಿ ಮಹಿಳೆಯರ ಒಳ ಉಡುಪು ಕಳ್ಳತನವಾಗ್ತಾ ಇದೆ. ಮನೆಯೊಂದರ ಮುಂಭಾಗದಲ್ಲಿ ಅಳವಡಿಸಲಾಗಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳನ ಚಲನವಲನ ಸರಿಯಾಗಿದೆ. ರಾತ್ರಿ 12ರಿಂದ 1 ಗಂಟೆ ಆಸುಪಾಸಿಗೆ ಎಂಟ್ರಿ ಕೊಡುವ ವಿಕೃತಿ ವ್ಯಕ್ತಿ ಸದ್ದಿಲ್ಲದೆ ಕಾಂಪೌಂಡ್ ಜಿಗಿದಿದ್ದಾನೆ. ನಂತರ ಒಳಗೆ ಹೋಗಿ ಒಳ ಉಡುಪು ಕದ್ದು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಮಹಿಳೆಯರ ಒಳ ಉಡುಪುಗಳು ಕಳ್ಳತನವಾಗ್ತಿರೋದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ. ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡುವ ಮಹತ್ವಾಕಾಂಕ್ಷಿ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆಯಾದ್ಯಂತ 4 ಹಂತದ ಕಾಮಗಾರಿ ಮುಗಿದ್ರು ಕೋಟಿ ಬಿಲ್ ಮಾಡ್ತಿರೋದಾಗಿ ಬೆಳಕಿಗೆ ಬಂದಿದೆ. ಮನೆ ಮನೆಗೆ ಪೈಪ್ ಅಳವಡಿಸಿ 6 ತಿಂಗಳೇ ಕಳೆದರೂ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ನೀರು ಹರಿಸಿಲ್ಲ. ಇದರಿಂದ ಕುಪಿತಗೊಂಡಿರುವ ಗ್ರಾಮಸ್ಥರು ನೀರಿನ ಪೈಪ್ ಕಿತ್ತು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೊಂದು ಮನೆಯ ನಲ್ಲಿ ಅಳವಡಿಕೆಗೆ 20ರಿಂದ 25 ಸಾವಿರ ಖರ್ಚು ಮಾಡಲಾಗಿದೆ. ಆದರೆ ನಿರ್ಮಿಸಿದ ನಲ್ಲಿಗಳು ದಿನೇ ದಿನೇ ಹಾಳಾಗಿ ಹೋಗ್ತಿವೆ. ಕೂಡಲೇ ನೀರಿನ ಸಂಪರ್ಕ ಕೊಡಲು ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಂತಾರಾಜ್ಯ ಖತರ್ನಾಕ್ ಡಕಾಯಿತ್ ಗ್ಯಾಂಗ್ನ ಬಂಧಿಸುವಲ್ಲಿ ಬೆಳಗಾವಿಯ ಹಾರುಗೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಾರುಗೇರಿ ಠಾಣಾ ವ್ಯಾಪ್ತಿಯ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಮಹಾರಾಷ್ಟ್ರದ ಮೂಲದ ಖದೀಮರ ಬೆನ್ನತ್ತಿದ್ದ ಪೊಲೀಸರು ಆರೋಪಿಗಳಾದ ರವಿ ಸಿಂಧೆ, ಸುನೀಲ್ ಪವಾರ್, ಶಂಕರ ಜಾಧವ್, ಲೀಪ್ ಶಿಂದೆ, ಕಿಶೋರ್ ಮೊರೆ, ವಿನೋದ ಶಿಂದೆ, ಮಿಥುನ್ ಜಾಧವ್ ಬಂಧಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಡಕಾಯತ್ ಮಾಡ್ತಾ ಇದ್ದ ಗ್ಯಾಂಗ್ ಮಹಾರಾಷ್ಟ್ರ ಪೊಲೀಸ್ ಅಧಿಕಾರಿ ಮೇಲೆ ಅಟ್ಯಾಕ್ ಮಾಡಿತ್ತು. ಇಂತಹ ಖತರ್ನಾಕ್ ಗ್ಯಾಂಗ್ ಬಗ್ಗೆ ಖಚಿತ ಮಾಹಿತಿಯೊಂದಿಗೆ ಕಾರ್ಯಾಚರಣೆಗೆ ಇಳಿದಿದ್ದ ಹಾರೋಗೇರಿ ಪೊಲೀಸರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಪ್ರವೇಶ ಮಾಡುವ ನಿಗಾ ಇಟ್ಟು ಅರೆಸ್ಟ್ ಮಾಡಿದ್ದಾರೆ. ಹಾರೋಗೇರಿ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 7 ಡಕಾಯಿತರಿಂದ 36 ಲಕ್ಷ 11 ಸಾವಿರ ಮೌಲ್ಯದ ಚಿನ್ನಾಭರಣ, ನಗದು, ಹಣ ಜಪ್ತಿ ಮಾಡಲಾಗಿದೆ. ಬೆಳಗಾವಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 1 ವರ್ಷದ ಅವಧಿಯ ಸುಲಿಗೆ, ದರೋಡೆ, ಸರಗಳ್ಳತನ, ವಾಹನಗಳ ಜಪ್ತಿ ಸೇರಿ 16 ಕೇಸ್ ಭೇದಿಸಿದ ಪೊಲೀಸರು 6 ಕೋಟಿ 30 ಲಕ್ಷ ಮೌಲ್ಯದ ಪ್ರಾಪರ್ಟಿ ಪತ್ತೆ ಹಚ್ಚಿದ್ದಾರೆ. 1 ವರ್ಷದ ಅವಧಿಯಲ್ಲಿ 2 ಕೋಟಿ 36 ಲಕ್ಷ ಮೌಲ್ಯದ 2 ಕೆಜಿ 235 ಗ್ರಾಂ ಚಿನ್ನ ರಿಕವರಿ ಮಾಡಿರುವ ಬೆಳಗಾವಿ ನಗರ ಪೊಲೀಸರು ಕಳ್ಳತನ ಆಗಿದ್ದ 4 ಕೋಟಿ ಮೌಲ್ಯದ 14 ಟ್ರಕ್, 8 ಲಾರಿ, 5 ಕಾರು, 65 ಬೈಕ್ಗಳನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ ವಾಪಸ್ ನೀಡಿದ್ದಾಗಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಮಾಹಿತಿ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.